ಸಿದ್ದರಾಮಯ್ಯ ಅವರಿಗೆ ಅವರು ಮೊದಲು ಡೈರಿ ಮಿನಿಸ್ಟರ್ ಆಗಿರ್ತಾರೆ. ನನ್ನ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ. ಬಿಕಾಸ್ ಡೈರಿ ಮಿನಿಸ್ಟರ್ ಆದಾಗ ಅವರು ನನ್ನ ಗುರುತಿಸಿರ್ತಾರೆ, ಕೆಲಸದಲ್ಲಿ ಇವನು ಚೆನ್ನಾಗಿದ್ದಾನೆ, ಒಳ್ಳೆ ವರ್ಕರ್ ಅಂತ. ಹಾಲಿನ ಉದ್ಯಮದಲ್ಲಿ ಭಾಳ ನನಗೆ ಹೋರಾಟನೇ. ಅದು ಇದು ಕಾರಣಕ್ಕೆ ಸ್ವಲ್ಪ ಈ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ ನಮಗೆ. ಒಂದು ಜಾತಿ ಇರ್ಬೋದು, ಇನ್ನೊಂದಿರ್ಬೋದು, ರಾಜಕಾರಣ, ಈ ಪಾರ್ಟಿ ರಾಜಕಾರಣ, ಅದು ನಮ್ಮ ಮೇಲೆ. ಹೆಚ್ಚುವರಿ ಹಾಲು ನಮಗೆ ದಿನಕ್ಕೆ 55 ಲಕ್ಷ ಹಾಲು ಬರುತ್ತೆ, ಲಕ್ಷ ಲೀಟ್ರ್ ದಿನಕ್ಕೆ. 25-30 ಲಕ್ಷ ಇಲ್ಲಿ ಮಾರಾಟ ಆಗ್ತಾ ಇರುತ್ತೆ. ಇನ್ನು 25 ಲಕ್ಷ ನಾವು ಹೊರಗಡೆ ಕಳಿಸ್ಬೇಕು, ನಮ್ಮಲ್ಲಿ ಅದು ಖರ್ಚಾಗಲ್ಲ. ತಗೊಳ್ಳೋರೇ ಗತಿ ಇಲ್ಲ. ಮಹಾರಾಷ್ಟ್ರ ಕಳಿಸಿ, ಡೆಲ್ಲಿಗೆ ಕಳಿಸಿ, ಕಲ್ಕಟ್ಟಾಗೆ ಕಳಿಸಿ, ಕಲ್ಕಟ್ಟಾಗೆ ರೈಲ್ ಟ್ಯಾಂಕಲ್ಲಿ ಕಳಿಸ್ಬೇಕು. ಅವರು ಸರ್ಪ್ಲಸ್ ಇರೋರು ಇಟ್ಕೊಳಕ್ಕಾಗದೆ ನಮ್ಗೆ ಇಂಡಿಯಾಗೆ ಡಂಪ್ ಮಾಡೋರು, ಫ್ರೀಯಾಗಿ ಕೊಡೋರು, ಇಲ್ಲಾಂದರೆ ಸಮುದ್ರಕ್ಕೆ ಹಾಕ್ಬಿಡೋರು. ನಮ್ಮ ಹಸುಗಳಿಗೆ ಫಾರಿನ್ ಬ್ರೀಡ್ ಇದು ಕೊಟ್ಟರೆ ನಮ್ಮವು ಅರ್ಧ ಲೀಟ್ರ್ 1 ಲೀಟ್ರ್ ಕೊಡೋವ. ನಮ್ಮ ರೈತ ಏನು ಅಭಿವೃದ್ಧಿ ಆಗ್ತಾನೆ? ಅರ್ಧ ಲೀಟ್ರ್ ಹಾಲು ತಗೊಂಡು ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು. ಅದೇ ಮಕ್ಕಳಿಗೆ ಕೊಟ್ಟರೆ ಹಿಂಗಾಗುತ್ತೆ ಅಂತ. ಕೊಡು, ಚೆನ್ನಾಗಿದೆ, ಒಳ್ಳೆ ಯೋಜನೆ ಕೊಡು ಅಂತ ಹೇಳ್ತಾರೆ. ಇಲ್ಲ ಸರ್, ನನ್ನ ಕೈಲಿ ಕೊಡೋಕ್ಕಾಗಲ್ಲ. ಸೊ ಇದನ್ನು ಸಂಕ್ಷಿಪ್ತವಾಗಿ ನಾನು ಡೈರಿಗೆ ಬಂದಿದ್ದು. ಈ ಲವ್ ಎಪಿಸೋಡ್ ಆಯಿತು, ಮದುವೆ ಆಯಿತು, ಆಮೇಲೆ ಎಷ್ಟು ವರ್ಷ ನೀವು ಜೊತೆಲಿ ದಾಂಪತ್ಯ? ಮದುವೆ ಆಗುತ್ತೆ, ಆಮೇಲೆ ನಾನು ಹೊರದಲ್ಲಿ ಹೊರಗಡೆನೇ ಇರ್ತೀನಿ. ಆಮೇಲೆ ನಮ್ಮ ತಂದೆ ರಿಟೈರ್ ಆದಮೇಲೆ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದಮೇಲೆ ನಾನು ಹಂತವಾಗಿ ಜಾಯಿಂಟ್ ಡೈರೆಕ್ಟರ್ ಆಗಿ ಮಾರ್ಕೆಟಿಂಗ್ ಆಗ್ತೀನಿ, ಮಾರ್ಕೆಟಿಂಗ್ ಡೈರೆಕ್ಟರ್ ಆಗ್ತೀನಿ. ಆ ಟೈಮಲ್ಲೇ ನಾವು ಪುನೀತ್ದು ಅಡ್ವರ್ಟೈಸ್ಮೆಂಟ್ ಎಲ್ಲ, ಅದಕ್ಕೆ ಮೊದಲೇ ರಾಜ್ಕುಮಾರ್ದೆಲ್ಲ ಆಗಿರುತ್ತೆ. ಒಂದು ಸ್ನೇಹ ಇರುತ್ತೆ, ಅದು ನಾನು ಮತ್ತೆ ಹೇಳ್ತೀನಿ, ಅದು ರಾಜ್ಕುಮಾರ್ ಅವ್ರದ್ದು ಹೇಗೆ ಬೆಳೀತು ಅಂತ. ಆಮೇಲೆ ಇದಾದಮೇಲೆ ನಾನು ಇದು 2010ನಲ್ಲಿ ಒಂದು ಪ್ರೊಫೆಷನಲ್ MD ಬೇಕು ಅಂಥೇಳಿ ಇವರು ಏನು KMF ಅಧ್ಯಕ್ಷರು ಇರ್ತಾರೆ, ಅವಾಗ ಸೋಮಶೇಖರ್ ರೆಡ್ಡಿ ಅಧ್ಯಕ್ಷರಾಗಿ ಬರ್ತಾರೆ. ಅದಕ್ಕೆ ಮೊದಲು ರೇವಣ್ಣ ಅವರು ಅಧ್ಯಕ್ಷರಾಗಿರ್ತಾರೆ. ಅವರು ಕೂಡ ನಮಗೆ ಸಂಸ್ಥೆಗೆ ಪ್ರೊಫೆಷನಲ್ MD ಇರಲಿ, ಅಲ್ಲಿವರೆಗೂ ಅದು KMFಗೆ IAS ಪೋಸ್ಟ್, ಟಾಪ್ ಸೂಪರ್ ಟೈಮ್ ಸೆಲೆಕ್ಷನ್ ಪೋಸ್ಟ್ ಅಂತಿದೆ. ಸೂಪರ್ ಟೈಮ್ ಕೇಡರ್ IAS ಸೀನಿಯರ್ಸ್ನ ಹಾಕ್ತಾಯಿದ್ರು. ಯಾರು BS ಪಾಟೀಲು, ಶರ್ಮಾ, ತಾವ್ಸೇನ್ ಅಂತೆಲ್ಲ ಇದ್ದರು. ಆಮೇಲೆ ರಾಕೇಶ್ ಸಿಂಗ್ ಅಂತ ಎಲ್ಲ ಸೀನಿಯರ್ಸ್ ಆಗಿದ್ದರು. ರಾಕೇಶ್ ಈಗ ಮೊನ್ನೆ ರಿಟೈರ್ ಆದರು. ಅಂಥ ಪೋಸ್ಟ್ಗೆ ಕುರಿಯನ್ ಅವರ ಪ್ರಿನ್ಸಿಪಲಲ್ಲಿ ಅಧ್ಯಕ್ಷಕ್ಕೆ ರೈತ ಆಗಬೇಕು, MD ಆದವನು ಪ್ರೊಫೆಷನಲ್ ಆಗಿ ಡೈರಿ ತಿಳ್ಕೊಂಡಿರೋನು ಆಗಬೇಕು, MD ಆಗಿ ಅಂತ ಇರುತ್ತೆ. ಬಟ್ ಅದು ಫಾಲೋ ಮಾಡಿರಲ್ಲ, ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಟೈಟಿಲ್ ಅಂದ್ಬಿಟ್ಟು IAS ಆಗ್ತಾ ಇರ್ತದೆ. ಅದನ್ನು ಆಮೇಲೆ ರೇವಣ್ಣ ಅವ್ರ ಟೈಮಲ್ಲಿ ಅವರು ಚೇಂಜ್ ಮಾಡಿ ನಮ್ಮಲ್ಲಿರೋ ಅಧಿಕಾರಿನ ಅವರು ಮಾಡಿರ್ತಾರೆ. ಅವರ ನಂತರ ಏನಾಗುತ್ತೆ, ಅವರು ಅಧಿಕಾರಿ ರಜಾ ಹೋಗ್ತಾರೆ. ಇವರು BJPಯಿಂದ ನಮ್ಮ ಆಡಳಿತ BJP ಗೌರ್ಮೆಂಟ್ ಬರುತ್ತೆ. ಅವಾಗ ಸೋಮಶೇಖರ್ ರೆಡ್ಡಿ ಅವರು ನಮ್ಮ KMF ಅಧ್ಯಕ್ಷ ಆಗ್ತಾರೆ. ಸದಾನಂದ ಗೌಡರು ಇರ್ತಾರೆ ನಮ್ಮ ಬೋರ್ಡ್ನಲ್ಲಿ, ಅವರ ಇದಕ್ಕೆ ಆಗಬೇಕು ಅಂತ ಇರ್ತಾರೆ, KMF ಚೇರ್ಮನ್ ಆಗಬೇಕು ಅಂತ. ಸದಾನಂದ ಗೌಡರಿಗೆ ಒಂದು ಇಂಟೆನ್ಷನ್ಲೇ ಅವ್ರನ್ನ ಬೋರ್ಡ್ ಡೈರೆಕ್ಟರ್ ಮಾಡಿರ್ತಾರೆ. ಇನ್ನೇನು ಒಂದು ಟೈಮ್ ಆಫ್ 2-3 ಇದರಲ್ಲಿ ಅದೇ ಆಮೇಲೆ ಸೋಮಶೇಖರ್ ರೆಡ್ಡಿ ಅವರಿಗೆ ಮಾಡೋಣ ಅಂತ ಆಗಿ ಅವರು ಆಮೇಲೆ CM ಆಗ್ತಾರೆ ಮುಂದೆ ಸದಾನಂದ ಗೌಡರಿಗೆ. ಅದೊಂದು ಟರ್ನ್ ಆಫ್ ಇವೆಂಟ್ಸಲ್ಲಿ ಸೋಮಶೇಖರ್ ಅಧ್ಯಕ್ಷ ಆದಾಗ ಅವರು ಬಂದು ಅವ್ರಿಗೆ ಪರಿಚಯ ಇರಲ್ಲ ಯಾರೇನು ಅಂತ ವಿಚಾರಿಸ್ತಾರೆ. ಯಾರು ಇಲ್ಲಿ ಒಳ್ಳೆಯವರು, ಯಾರು ಅಧಿಕಾರಿ ಅಂತ ಕೇಳಿದಾಗ ಅವರು ಜನರಲಿ ಅವರು ಮಾಧ್ಯಮದ ಮಿತ್ರರನ್ನ ಕೇಳಿರ್ತಾರೆ. ಅವಾಗ ಅವ್ರಿಗೆ ನಮ್ಮಲ್ಲಿ KMF ಯಾರು ಗೊತ್ತಿರಲ್ಲ. ಮಾಧ್ಯಮದವರು ಅವಾಗ ನನ್ನ ಸ್ವಲ್ಪ ಪ್ರಚಾರದ ಇದೆಲ್ಲ, ನಾನು ಮಾರ್ಕೆಟಿಂಗಲ್ಲಿ ಇರ್ತೀನಿ, ನನ್ನ ಚಟುವಟಿಕೆ ಎಲ್ಲ ಗಮನಿಸಿರ್ತಾರೆ. ಯಾರೇ ಇದ್ದರೂ KMFಲ್ಲಿ ಪ್ರೇಮ್ನಾಥ್ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಒಂದು ಇದಿರುತ್ತೆ. ಅವರು ನನ್ನ ಹೆಸರು ಹೇಳ್ತಾರಲ್ಲ, ಕರುಣಾಕರ್ ರೆಡ್ಡಿ ಅವರಿಗೆ ಮತ್ತು ಸೋಮಶೇಖರ್ ರೆಡ್ಡಿ ಅವರಿಗೆ. ಅವರು ಸರಿ ಕರೆಸಿ ನೀನು MD ಆಗಬೇಕು ಅಂತ ಹೇಳ್ತಾರೆ. ನಾನು ಫಸ್ಟು ನನಗಿನ ಸೀನಿಯರ್ ಒಬ್ರು ಇರ್ತಾರೆ, ಸೀನಿಯರು, ಅವ್ರಿಗೆ ಮಾಡಿ ಅಂಥೇಳಿ ಫಸ್ಟು ನಾನು ಒಪ್ಕೊಳಲ್ಲ. ನಾನೇ ಅವ್ರನ್ನ ಕರ್ಕೊಂಡೋಗಿ ಸರ್ ನಾನು ಬೇಡ ಇವ್ರನ್ನ ಮಾಡಿ ಅಂತ ಹೇಳ್ತೀನಿ. ಅವರು ಒಂದು ಸ್ವಲ್ಪ ಒಂದು 4-5 ತಿಂಗಳು ಇರ್ತಾರೆ, 5-6 ತಿಂಗಳು ಅಂತ ಇಟ್ಕೊಳ್ಳಿ. ಆಮೇಲೆ ಯಾಕೆ ಅವ್ರ ಅಡ್ಮಿನಿಸ್ಟ್ರೇಷನ್ನು ಇನ್ನೂ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಬೇಕು ಅಂತ ಹೇಳಿ, ಇಲ್ಲ ನನಗೆ ನೀವು ಮೊದಲು ನಾವು ನಿಮ್ಮನ್ನೇ ಕೇಳಿದ್ವಿ, ನಮ್ಗೆ ಯಾಕೋ ಅವ್ರ ಅಡ್ಮಿನಿಸ್ಟ್ರೇಷನ್ ನಮಗೆ ನಿಧಾನ ಅನ್ನಿಸ್ತಾ ಇದೆ. ಸೊ ಅವರು ಸೀನಿಯರೇ ಪಾಪ, ಬಟ್ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರಲ್ಲ. ಸರಿಗೆ ಇಲ್ಲಿ ಅಂತ ನೀವೇ ಅನ್ನಂತ ಮತ್ತೆ ಚೇಂಜ್ ಮಾಡಿ ನನ್ನನ್ನು ಮಾಡ್ತಾರೆ. ಸೊ 2010ನಲ್ಲಿ ನಾನು MD ಆಗ್ತೀನಿ. ಅದಾದ ನಂತರ 5 ವರ್ಷ ಟರ್ಮ್ ಇರುತ್ತೆ.
ಮಧ್ಯದಲ್ಲಿ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಅವಾಗ ಇವರು ಸಿದ್ದರಾಮಯ್ಯ ಅವರು ಬರ್ತಾರೆ. ಅವಾಗ ಬಂದಾಗ ಜನರಲಿ ಗೌರ್ಮೆಂಟ್ ಚೇಂಜ್ ಆದಾಗ ಅಧಿಕಾರಿಗಳು ಬದಲಾವಣೆ ಮಾಡ್ತಾರೆ. ನಾವು ಅವಾಗ ಇನ್ಚಾರ್ಜ್ ಆಗಿ ಇರ್ತೀವಿ. ನಾವು ಇನ್ಚಾರ್ಜ್ ಅಂದರೆ ಡೈರೆಕ್ಟರ್ ಆಗಿರ್ತೀವಿ. ಒಂದು ಅಲ್ಲಿ ನಮ್ಮಲ್ಲಿ ಕೆಲವು ಸಮಸ್ಯೆ ಏನೋ ಹಿಂದೆ ಇದ್ದವ್ರು ಏನು ಮಾಡ್ತಾರೆ, ಕೋರ್ಟ್ ಕೇಸ್ ಹಾಕೋತಾರೆ, ಇದು ಈ MD ಪೋಸ್ಟ್ ನಾನೇ ಅಂತ. ಅವ್ರ ಮೇಲೆ ಏನೋ ಅದು ಇವ್ರಿಗೆ ಅವ್ರು ತೊಗೊಳಕ್ಕೆ ಬೇಡ ಅಂತೇಳಿ ನಮ್ಮವರೇ, ಅಂದರೆ ನಮಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಅವ್ರು ಇರಲಿ ಅಂತ ಎಂದಿರುತ್ತೆ. ಸೊ ಹಾಗಾಗಿ ನಾವು ಇನ್ಚಾರ್ಜಲ್ಲೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ನಾನು ಇನ್ಚಾರ್ಜ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಇರ್ತೀನಿ. ಅವಾಗ ಮಧ್ಯದಲ್ಲಿ ಇವರು ಸಿದ್ದರಾಮಯ್ಯ ಗೌರ್ಮೆಂಟ್ ಬರುತ್ತೆ. ಆವಾಗ ಅವರು ಎಲ್ಲರನ್ನೂ ಚೇಂಜ್ ಮಾಡೋ ಒಂದು ಇದಿರುತ್ತೆ, ಎಲ್ಲ ಡಿಪಾರ್ಟ್ಮೆಂಟ್. ಯೂಶಲಿ ಗೌರ್ಮೆಂಟ್ ಚೇಂಜ್ ಆದಾಗ ಆದರೆ ನನ್ನ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರು ಮೊದಲು ಡೈರಿ ಮಿನಿಸ್ಟರ್ ಆಗಿರ್ತಾರೆ. ಅವ್ರಿಗೆ ನನ್ನ ಅವರು ಸಂಪರ್ಕ ಇರುತ್ತೆ, ನನ್ನ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ. ಬಿಕಾಸ್ ಡೈರಿ ಮಿನಿಸ್ಟರ್ ಆದಾಗ ಅವರು ನನ್ನ ಗುರುತಿಸಿರ್ತಾರೆ, ಕೆಲಸದಲ್ಲಿ ಇವನು ಚೆನ್ನಾಗಿದ್ದಾನೆ, ಒಳ್ಳೆ ವರ್ಕರ್ ಅಂತ. ಅವ್ರು ಯಾವಾಗಲೂ ಒಂದು ಸರಿ ಅವರು ಡೈರಿ ಮಿನಿಸ್ಟರ್ ಬಿಟ್ಟ ಮೇಲೆ ನಾನಿಲ್ಲೆಲ್ಲೋ ಒಂದು ಕಡೆ ಮಂಡ್ಯದಲ್ಲಿ ಡೈರಿ ಜನರಲ್ ಮ್ಯಾನೇಜರ್ ಆಗಿರ್ತೀನಿ. ಅವ್ರು ಎಷ್ಟು ನನ್ನ ಮೇಲೆ ಗುರ್ತಿಟ್ಕೋತಾರೆ ಅಂದರೆ, ಅವರು ಬೈಕಲ್ಲಿ ಓಡಾಡ್ತಿರ್ತಾರೆ. ಅವಾಗ ನೀವೆಲ್ಲ ಓದಿರ್ಬೋದು, ಸ್ಕೂಟ್ರಲ್ಲೆಲ್ಲ ಓಡಾಡ್ತಿದ್ರು. ಫಸ್ಟ್ ಟರ್ಮ್ ಅವರು ಮಿನಿಸ್ಟರ್ ಆದಮೇಲೆ ಬಿಟ್ಟ ಮೇಲೆ ಸ್ಕೂಟ್ರಲ್ಲಿ ಬೈಕಲ್ಲಿ ಓಡಾಡೋರು ಅವಾಗ, ಆಗಿನ ಕಾಲದಲ್ಲಿ. ದಟ್ ಈಸ್ ಇನ್ ಟಾಕಿಂಗ್ ಅಬೌಟ್ 80s. ಅವರು ಯಾವುದೋ ಒಂದು ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ನಮ್ಮ ಮಾಧ್ಯಮಿತ್ರರು ಬರೆದಿದ್ದಾರೆ. ಅವಾಗೆಲ್ಲ ಸ್ಕೂಟಲ್ಲಿ ಓಡಾಡೋರು. ಅವರು ಬೆಂಗಳೂರು ಟು ಮೈಸೂರು ಹೋಗ್ಬೇಕಾದ್ರೆ ಮಂಡ್ಯ ಡೇರ್ಲಿದ್ದಾಗ ಅಲ್ಲಿ ನಾವೊಂದು ಪಾರ್ಲರ್ ಮಾಡಿರ್ತೀವಿ, ನಿಲ್ಲಿಸ್ಬಿಟ್ಟು ಇಲ್ಲಿ ಪ್ರೇಮ್ನಾಥ್ ಅದು ಗೊತ್ತು, ಕರೆಸ್ಬಿಟ್ಟು ಏನಪ್ಪ ಹೇಗಿದೆಯಾ ಅಂತೆಲ್ಲ ನಿಲ್ಲಿಸಿ ಮಾತಾಡೋಗಿರೋ ಅಂತ. ಅಷ್ಟೊಂದು ಗುರುತು, ಒಂದು ಐಡೆಂಟಿಫಿಕೇಷನ್. ಬೈಕಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಪಾರ್ಲರ್ ನಿಲ್ಲಿಸಿ ನಾನು ಕರೆಸಿ, ನಾನು ಒಳಗಡೆ ಇರ್ತೀನಿ ಅಲ್ಲೇ ಡೈರಿ ಒಳಗೆ, ಬಂದು ಮುಂದ್ಗಡೆ ಪಾರ್ಲರ್ ಇರುತ್ತೆ, ಬಂದು ಮಾತಾಡ್ಸ್ಕೊಂಡು ಹೋಗಿರ್ತಾರೆ. ಅಷ್ಟು ಒಂದು ವಿಶ್ವಾಸ ಇಟ್ಟಿರ್ತಾರೆ. ಸೊ ಅವರು ನನಗೆ ಗೊತ್ತು ಪ್ರೇಮ್ನಾಥ್, ಅವನಿಗೆ ಇವರೇ ಎಲ್ಲ ಸ್ವಲ್ಪ ಎಲ್ಲ ಕಿರುಕುಳ ಕೊಟ್ಟಿದ್ದಾರೆ. ಅದೇ ಹೇಳೋದಲ್ಲ, ಹಾಲಿನ ಉದ್ಯಮದಲ್ಲಿ ಭಾಳ ನನಗೆ ಹೋರಾಟನೇ. ಅದು ಇದು ಕಾರಣಕ್ಕೆ ಸ್ವಲ್ಪ ಈ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ ನಮಗೆ. ಒಂದು ಜಾತಿ ಇರ್ಬೋದು, ಇನ್ನೊಂದಿರ್ಬೋದು, ಸರಿ ರಾಜಕಾರಣ, ಈ ಪಾರ್ಟಿ ರಾಜಕಾರಣ, ಅದು ನಮ್ಮ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ನಾವೆಲ್ಲ ಸರಿಯಾಗಿ ಏನೂ ಇದಿಲ್ದಂಗೆ ಕಂಪ್ಲೇಂಟ್, ಆಮೇಲೆ ನನ್ನ ಮೇಲೆ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲದೆ ನಾವು ಮಾಡ್ತಾಯಿದ್ರು. ಬಟ್ ಆದರೂ ವಿನಾಕಾರಣ ತೊಂದರೆಗಳಿರುತ್ತೆ. ಸೊ ಹಾಗಾಗಿ ಇನ್ಚಾರ್ಜ್ ಇರ್ತೀವಿ. ಆಮೇಲೆ ಇವರು ಬದಲಾವಣೆ ಮಾಡಿ, ಇಲ್ಲ ಅವನು ಮುಂದುವರಲಿ, ಅವನು ಒಳ್ಳೆ ಆಫೀಸರ್ ಅಂಥೇಳಿ ನಂದು KMF ಚೇಂಜ್ ಮಾಡಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ, ಅವರು CM ಆಗಾಗಿ ಹಿಂದಿನ ದಿವಸ ಅವರಿಗೆ ಫಸ್ಟ್ ಡೇನೇ ಅವ್ರಿಗೆ ಇದು ಫಸ್ಟ್ ಟರ್ಮಲ್ಲಿ 2013ರಲ್ಲಿ ಫಸ್ಟ್ ಟೈಮ್ CM ಆದಾಗ ಅವರು ಡೈರಿ ಮಿನಿಸ್ಟರ್ ಆಗಿದ್ದರಿಂದ ಅವ್ರ ಪ್ರಣಾಳಿಕೆಯಲ್ಲಿ ಒಂದು ಸೇರಿಸಿರ್ತಾರೆ ಕಾಂಗ್ರೆಸ್ ಇದರಲ್ಲಿ. ಏನು ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಫಸ್ಟ್ ಸ್ಟಾರ್ಟ್ ಮಾಡುತ್ತೆ ಪ್ರೋತ್ಸಾಹಧನ ರೈತರಿಗೆ ₹2 ಕೊಡೋದು ಅಂತ. ಇವ್ರ ಪ್ರಣಾಳಿಕೆ ಅವಾಗ ಯಡಿಯೂರಪ್ಪ ಅವರು ಫಸ್ಟ್ ಸ್ಟಾರ್ಟ್ ಮಾಡೋದು 2009 ಸ್ಟಾರ್ಟ್ ಆಗಿರುತ್ತೆ. 2009 ಅವರು ಅವಾಗಲೂ ನಮ್ಮನ್ನು ಸಂಪರ್ಕ ಮಾಡಿ, ನಾವು ಪ್ರೋತ್ಸಾಹಧನ ಕೊಡಿ ರೈತರಿಗೆ ಒಳ್ಳೆಯದಾಗಿದೆ ಅಂತ ಹೇಳಿರ್ತೀವಿ. ಅವರು ಅದನ್ನು ₹2 ಅಂತೇನೋ ಅನೌನ್ಸ್ ಮಾಡಿರ್ತಾರೆ. ಆ ಪ್ರಣಾಳಿಕೆ ಅಂದರೆ ಅವರು ಯಡಿಯೂರಪ್ಪ ಅದನ್ನು ಜಾರಿಗೊಳಿಸ್ತಾರೆ. ಇವರು ಏನು ಮಾಡ್ತಾರೆ, ನಾವು ₹2 ಜಾಸ್ತಿ ಮಾಡ್ತೀವಿ ಅಂತ ಇವ್ರ ಪ್ರಣಾಳಿಕೆಯಲ್ಲಿ ಹಾಕಿರ್ತಾರೆ ಕಾಂಗ್ರೆಸ್ನಲ್ಲಿ. ಸೊ ಇವ್ರು ಗೆದ್ದಾಗ ಏನು ಮಾಡ್ತಾರೆ, ಸಿದ್ದರಾಮಯ್ಯ ಅವರಿಗೆ ಡೈರಿದವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಇರೋದ್ರಿಂದ ಒಂದು ದಿವಸ ಹಿಂದೆ ಅವರು ಮೈಸೂರಲ್ಲಿ ಇರ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ನಾವು ಪೂಜೆಗೆ ಹೋಗ್ಬೇಕಾದ್ರೆ ಅವರು ಬಸವೇಗೌಡ ಅಂತ ಅವರ ಡೈರಿ ಅಧ್ಯಕ್ಷರು ಇದ್ದಾಗಿದ್ದವರು, ಅವ್ರ ಆಪ್ತರು, ಅವ್ರು ಫೋನ್ ಮಾಡಿ CM ಮಾತಾಡ್ತಾರೆ ಅಂತ, ಸಿದ್ದರಾಮಯ್ಯ ಅವ್ರು ಮಾತಾಡ್ತಾರೆ ಅಂತ ಫೋನ್ ಕೊಡ್ತಾರೆ. ಡೈರಿ ನಮ್ಮಲ್ಲಿ ಅವಾಗ ಹೆಚ್ಚುವರಿ ಹಾಲು, ನಾನು MD ಅವಾಗ BJP ಇದರಲ್ಲೇ MD ಆಗಿರ್ತೀನಿ. ಹೆಚ್ಚುವರಿ ಹಾಲಿನ ಸಮಸ್ಯೆ ಇರುತ್ತೆ, ಅದನ್ನೇ ಮಾತಾಡ್ತಾ ಇರ್ತೀವಿ ಅಧಿಕಾರಿಗಳ ಜೊತೆ. ಹೆಚ್ಚುವರಿ ಹಾಲು ನಮಗೆ ದಿನಕ್ಕೆ 55 ಲಕ್ಷ ಹಾಲು ಬರುತ್ತೆ, ಲಕ್ಷ ಲೀಟ್ರ್ ದಿನಕ್ಕೆ. 25-30 ಲಕ್ಷ ಇಲ್ಲಿ ಮಾರಾಟ ಆಗ್ತಾ ಇರುತ್ತೆ. ಇನ್ನು 25 ಲಕ್ಷ ನಾವು ಹೊರಗಡೆ ಕಳಿಸ್ಬೇಕು. ನಮ್ಮಲ್ಲಿ ಅದು ಖರ್ಚಾಗಲ್ಲ. ಸ್ವೀಟ್ಸ್ ಎಲ್ಲ ಮಾಡಿದ್ರು ಒಂದು 5 ಲಕ್ಷ, ಅದು ಮೊಸರು ಐಸ್ ಕ್ರೀಮ್ ಏನೇ ಮಾಡಿದ್ರು ಒಂದು 3-5 ಲಕ್ಷ ಲೀಟ್ರು. ಮಿಕ್ಕಿದ್ದೆಲ್ಲ ನಮಗೆ ಸರ್ಪ್ಲಸ್. ದಿನ ಅವತ್ತು ರಾತ್ರಿ ಹೋಗಲೇಬೇಕು. ನಾನು MD ಆದವನಿಗೆ ಅದು ಜವಾಬ್ದಾರಿ. ಇದು ನಾನು ವ್ಯವಸ್ಥೆ ಮಾಡಿಕೊಟ್ರೆ ಇವ್ರು ಕೆಳಗಡೆಯವರು ಕಳಿಸ್ತಾರೆ. ನಾನು ಎಲ್ಲೂ ತಗೊಳ್ಳೋರೇ ಗತಿ ಇಲ್ಲ. ಮಹಾರಾಷ್ಟ್ರ ಕಳಿಸಿ, ಡೆಲ್ಲಿಗೆ ಕಳಿಸಿ, ಕಲ್ಕಟ್ಟಾಗೆ ರೈಲ್ ಟ್ಯಾಂಕರಲ್ಲಿ ಕಳಿಸ್ಬೇಕು. ಅಲ್ಲಿ ಉಳಿಯಲ್ವಲ್ಲ, ಚಿಲ್ ಮಾಡಿ ಪ್ರೋಸೆಸ್ ಮಾಡಿ ರೈಲ್ ಟ್ಯಾಂಕರಲ್ಲೆಲ್ಲ ಕಳಿಸ್ತಿದ್ವಿ ಹಿಂದೆ. ಈ ಟೈಮಲ್ಲಿ ನಮಗೆ ಅದೂ ಇಲ್ಲ. ಕಲ್ಕಟ್ಟಾದಲ್ಲೂ ನಮಗೆ ಬಂದಾಗಿತ್ತು. ಸರಿ, ಮಹಾರಾಷ್ಟ್ರಗೆ ಕಳಿಸಿ ಹಾಲಿನ ಪುಡಿ ಮಾಡೋಕ್ಕೆ, ಉಳಿಸ್ಕೊಳ್ಳೋಕ್ಕೆ, ಮತ್ತೆ ತರೋದು. ದಿನಕ್ಕೆ ನಾವು ಕಳಿಸೋದು ತರೋದು, ಲೀಟ್ರಿಗೆ ₹2 ನಾವು ವೆಚ್ಚ ಮಾಡಬೇಕು ಸಾಗಾಣಿಕೆಗೆ. ಆದರೂ ಗತಿ ಇಲ್ಲ. ಅದನ್ನು ಹಾಲು ಪುಡಿ ಮಾಡೋದು, ಅದನ್ನು ಪುಡಿ ಮಾಡಿದ್ರೆ ತಗೊಳ್ಳೋರಿಲ್ಲ. ಎಲ್ಲ ಕಡೆ ನೇಷನ್ ವೈಸು ವರ್ಲ್ಡಲ್ಲೆಲ್ಲ ಸರ್ಪ್ಲಸ್ ಸಿಚುವೇಶನು. ಅವರು ಸರ್ಪ್ಲಸ್ ಇರೋರು ಇಟ್ಕೊಳ್ಳೋಕ್ಕಾಗದೆ ನಮ್ಮ ಇಂಡಿಯಾಗೆ ಡಂಪ್ ಮಾಡೋರು, ಫ್ರೀಯಾಗಿ ಕೊಡೋರು. ಇಲ್ಲಾಂದರೆ ಸಮುದ್ರಕ್ಕೆ ಹಾಕ್ಬಿಡೋರು. ಆ ಕಾಲದಲ್ಲಿ ಸಮುದ್ರಕ್ಕೆ ಡಂಪ್. ಯಾಕೆಂದ್ರೆ ಇಟ್ಕೊಂಡು ಮಾಡೋ ಬದಲು ಇಟ್ಕೊಂಡ್ರೆ ಅದು ದುಡ್ಡು ಖರ್ಚು ಮಾಡಬೇಕಲ್ಲ. ಸ್ಟೋರೇಜು ಮತ್ತು ಡೀಪ್ ಫ್ರೀಜು, ಬೆಣ್ಣೆ ಇಡೋಕ್ಕೆ ಶೀತಲೀಕರಣ ವ್ಯವಸ್ಥೆ ಇರಬೇಕು. ಅದ್ರ ಬದಲು ಹಾಕ್ಬಿಡೋದು.
ಆಮೇಲೆ ಹಸುಗಳನ್ನ ಸ್ಲಾಟ್ರಿಗೆ ಕಳಿಸೋದು. ಅಲ್ಲಿ ನೀವು ಯಾರು 1 ಲಕ್ಷ 10,000 ಒಂದು ಫಾರಮಿಂದ 10,000 ಕೊಡಬೇಕು ಅಂದರೆ 10,000 ಲೀಟ್ರೇ ಕೊಡಬೇಕು. 10,000 ಲೀಟ್ರ್ ಮೇಲೆ ಕೊಟ್ಟರೆ ಅವ್ರನ್ನ ಕೊಡೋಂಗಿಲ್ಲ ಡೈರಿಗೆ. ಅಲ್ಲಿ ಕೋಟಾ ಸಿಸ್ಟಮ್. ಬ್ರಿಟನ್ ನೀವು ಎಲ್ಲೇ ತಗೊಳ್ಳಿ ಡೆವಲಪ್ಡ್ ಕಂಟ್ರೀಸಲ್ಲಿ ಅವನೇನು ರೈತ ಏನು ಮಾಡಬೇಕು, ಇಲ್ಲಿ ಹಂಗೆ ಅವನ ಫಾರಮಲ್ಲಿ ಇರುತ್ತೆ. ಹಳ್ಳಿಯವರಾದರೆ ಎಲ್ಲ 1.5 ಲೀಟ್ರ್ ಮನೇಲಿ ಕುಡೀರಿ ಅಂತ ಹೇಳ್ಬೋದು. ಇದು ಅಲ್ಲಿ ಆ ಥರ ಇಲ್ವಲ್ಲ, ಜನಸಂಖ್ಯೆನೂ ಇಲ್ಲ. ಆ ಥರ ಹಳ್ಳಿಯಲ್ಲಿ ಹಸುಗಳು ಇಟ್ಕೊಂಡು ಎಲ್ಲ ಫಾರಮಲ್ಲಿ ಸಾಕಿರ್ತಾನೆ. ಸೊ ಅವನು ಸ್ಲಾಟರ್ ಹೌಸಿಗೆ ಕಳಿಸ್ಬಿಡ್ತಾನೆ. ಅಲ್ಲಿ ಹಂಗಾಗಿ ಅದು ದನದ್ದು ಅಲ್ಲಿ ನೀವು ನೋಡಿರ್ಬೋದೆಲ್ಲ ವಿಡಿಯೋಗಳೆಲ್ಲ ಎಲ್ಲ ಸ್ಲಾಟರ್ ಮಾಡಿಬಿಡ್ತಾರೆ. ಆಮೇಲೆ ಮೀಟ್ ಅಲ್ಲಿ ಹಂಗೆ ಅದು ಬೀಫ್ ತಿನ್ನೋದು ಅಭ್ಯಾಸ ಜಾಸ್ತಿ ಇದೆ. ಬೀಫ್ ಇದೆಲ್ಲ ಇದೆಯಲ್ಲ, ದನದ ಮಾಂಸ ಅದೆಲ್ಲ ಅಲ್ಲಿ ಜಾಸ್ತಿ ಆಗಿರೋದು ಇದೊಂದು ಕಾರಣ. ಹಾಲನ್ನು ಲಿಟ್ರಲಿ ಸಮುದ್ರಕ್ಕೆ ಹಾಕ್ತಾರೆ. ಹಾಲನ್ನ ಪುಡಿ ಮಾಡಿ ಹಾಕೋರು, ಹಾಲನ್ನ ಸುರಿತಿರಲಿಲ್ಲ. ಹಾಲನ್ನ ಇಲ್ಲೆಲ್ಲ ನೀವು ನೋಡಿದ್ರೆ ನಮ್ಮ ಮಹಾರಾಷ್ಟ್ರ ಅಂತ ಕಡೆ ಎಲ್ಲ ಹಾಲು ಜಾಸ್ತಿ ಆದಾಗ ವಿಡಿಯೋಗಳೆಲ್ಲ ಬಂದಿದೆ. ಈಗ ಒಂದು 5-6 ವರ್ಷ ಮೋರಿಗೆ ಸುರಿದು ಬಿಡ್ತಾರೆ ಹಾಲು ಜಾಸ್ತಿ, ಇಲ್ಲಿ ಡೈರಿಲಿ ತಗೊಳಲ್ಲ ಅಂತ. ಯಾಕಂದ್ರೆ ಇಟ್ಕೊಂಡು ಮೊಸರಾಗಿ ಅದನ್ನು ತಿಕ್ಕೋದು ತೊಳೆಯೋದು ಹಿಂಗೆ. ನಾಳೆ ಮತ್ತೆ ಅದೇ ಹಾಲು ಬರುತ್ತಲ್ಲ, ಹಾಲು ಕೊಡೋ ಹಸು ನಿಲ್ಸಲ್ಲ. ಅದು ಹಾಲನ್ನ ಹಸುನಲ್ಲಿ ಬಿಡಂಗೂ ಇಲ್ಲ, ಕರಿದೆ ಬಿಟ್ಟರೆ ಕೆಚ್ಚಲು ಬಾವು ಅಂತ ಎಲ್ಲ ಕಾಯಿಲೆ ಬರುತ್ತೆ. ಕಾಯಿಲೆಗೆ ಟ್ರೀಟ್ ಮಾಡಬೇಕು. ಸೊ ಅವರು ದಿನ ಹಾಲು ಕರೀಲೇಬೇಕು ರೈತರು. ಆಮೇಲೆ ಮನೇಲಿ ಎಷ್ಟು ಅಂತ ಕುಡಿತಾರೆ. ಈಗ ಮೊದಲೆಲ್ಲ 1 ಲೀಟ್ರ್ 2 ಲೀಟ್ರ್ ಹಳೆ ನಮ್ಮ ಇದು. ಇವಾಗೆಲ್ಲ ಏನಾಗಿದೆ, ಈ ಕ್ರಾಸ್ ಬ್ರೀಡ್ ಬಂದ್ಬಿಟ್ಟಿದೆ. ಈಗ ಹೆಂಗೆ ಕ್ರಾಂತಿ ಆಯಿತು ಅಂದರೆ ತಳಿ ಅಭಿವೃದ್ಧಿ ಅಂದರೆ ನಮ್ಮ ಹಸುಗಳಿಗೆ ಫಾರಿನ್ ಬ್ರೀಡ್ ಇದು ಕೊಟ್ಟರೆ ನಮ್ಮವು 1/2 ಲೀಟ್ರ್ 1 ಲೀಟ್ರ್ ಕೊಡೋವ. ನಮ್ಮ ರೈತ ಏನು ಅಭಿವೃದ್ಧಿ ಆಗ್ತಾನೆ, 1/2 ಲೀಟ್ರ್ ಹಾಲು ತೊಗೊಂಡು ಮನೇಲೇ ಖರ್ಚಾಗ್ಬಿಡುತ್ತೆ. ಮಕ್ಳು ಕೊಡಬೇಕು, ಅದನ್ನು ಕೊಡಿ, ನಾವು ತೊಗೊಳಂಗಿಲ್ಲ. ಸರಿ, ಕ್ರಾಸ್ ಬ್ರೀಡ್ ಮಾಡಿದಾಗ ಏನಾಗುತ್ತೆ, ನಮ್ಮ ತಳಿಗೇನೆ ಅವರ ಒಂದು ವೀರ್ಯನ ನಾವು ಕ್ರಾಸ್ ಬ್ರೀಡ್ ಮಾಡಿದಾಗ ನಾವು ಅವಾಗ ಅದನ್ನು ಈಗೇನು ಎ ಅಂತಾರೆ, ನಮ್ಮದು ಎ ಅಂತಾನೆ ಅದನ್ನು ಹೆಸರು. ಈಗ ಎ ಅಂದರೆ ಬೇರೆ ಅರ್ಥ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ. ಹಸುಗಳ ಇದಕ್ಕೆ ನಾವು ವೀರ್ಯನ ಇನ್ಸೆಮಿನೇಟ್ ಮಾಡೋದು, ಕೃತಕ ಗರ್ಭಧಾರಣೆ ಅಂತ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಇಡೀ ವರ್ಲ್ಡಲ್ಲಿ ಹಂಗೆ ಇತ್ತು. ಈಗ ಎ ಬಂದಮೇಲೆ ಅದು ಬೇರೆ ಬಂತು. ಸೊ ಆ ಒಂದು ತಂತ್ರಜ್ಞಾನದಿಂದ ಎಲ್ಲ ಕಡೆ ನಮ್ಮ ಬೆಂಗಳೂರು ಕರ್ನಾಟಕ ಭಾಳ ಫೇಮಸ್ಸು ಆ ಕಾಲದನೇ. ಹೆಚ್ಚುವರಿ ಹಾಲಿನ ಸಮಸ್ಯೆ ಇರೋದ್ರಿಂದ ನಾವು ಹೊರಗಡೆ ರಾಜ್ಯಕ್ಕೆ ಕಳಿಸ್ತಾ ಇರ್ತೀವಿ. ಎಲ್ಲ ಮಹಾರಾಷ್ಟ್ರಲ್ಲಿಗೆಲ್ಲ ಹೆಚ್ಚುವರಿ ಹಾಲನ್ನ ಕಳಿಸ್ಬೇಕು. ದಿನ ಕಷ್ಟ ಇದೆ, ಅವ್ರು ದಿನ ತಗೊಳ್ಳಲ್ಲ. ಒಬ್ರು ತಗೋತಾರೆ, ಒಬ್ರು ತಗೊಳ್ಳಲ್ಲ. ಸರಿ, ಪೌಡ್ರ್ ಮಾಡಿಕೊಡಿ ಅಂತ ಹೇಳಿ ಅವ್ರು ಕೇಳಿದ ರೇಟು, ಅವಳು ಕೇಳಿದ ಸಾಗಾಣಿಕೆ ವೆಚ್ಚ ಕೊಟ್ಬಿಟ್ಟು ನಾವು ಕಳಿಸಿ ತರಿಸ್ಕೊಂಡು ನಾವು ಇಟ್ಕೋತಿದ್ವಿ. ಯಾಕೆಂದರೆ ನಮಗೆ ಅವ್ರು ಫಾರಿನವ್ರ ಥರ ವಿದೇಶ ಥರ ನಾವು ಬಿಸಾಕೋದು ಅದೆಲ್ಲ ಇಲ್ಲ. ಆ ಥರ ಪರಿಸ್ಥಿತಿ ಬಂದಿಲ್ಲ. ಸೊ ಒಂದು 2-3 ತಿಂಗಳು ಅಥವಾ 6 ತಿಂಗಳು ಇಟ್ಕೊಳ್ಳೋ ಅಂತ, 1 ವರ್ಷದವರೆಗೂ ಇಟ್ಕೊಳ್ಳೋ ಒಂದು ಪರಿಸ್ಥಿತಿ ಇತ್ತು. ಬಟ್ ಬೆಲೆ ವಿಲೇವಾರಿ ಅದಕ್ಕೆ 200 ರೂಪಾಯಿ ಉತ್ಪಾದನಾ ವೆಚ್ಚ ಆದರೆ ನಮಗೆ ಕೇಳ್ತಾ ಇದ್ದಿದ್ದು 100 ರೂಪಾಯಿ, 90 ರೂಪಾಯಿ, 120 ರೂಪಾಯಿ ಹಿಂಗೆ ಸೀಸನ್ ಮೇಲೆ ಡಿಮ್ಯಾಂಡ್. ಏನಂದರೆ ಬಾಂಗ್ಲಾ, ಪಾಕಿಸ್ತಾನ ಇಂಥ ಕಡೆ, ಅರಬ್ ಕಂಟ್ರೀಸು, ಕೆಲವು ಕಡೆ ಎಕ್ಸ್ಪೋರ್ಟ್ ಆಗೋದು. ಅಂಥ ಕಡೆ ಎಲ್ಲಿ ಹಾಲು ಇದಿದೆ, ಶಾರ್ಟೇಜ್ ಇದೆ, ಇವು ಮಾತ್ರ. ಆ ಕಡೆಗೆಲ್ಲ ಯುರೋಪ್ಗೆಲ್ಲ ಕಳ್ಸೋಕ್ಕಾಗಲ್ಲ. ಅವ್ರು ತೊಗೊಳೋರು ಅವ್ರು ನಮ್ಮ ಹತ್ರ ಡೈರೆಕ್ಟಾಗಿ ತೊಗೋತಾ ಇರಲಿಲ್ಲ. ಅವಾಗೆಲ್ಲ ನಮ್ಮ ಕ್ವಾಲಿಟಿ ಇದೆಲ್ಲ ನಾವು ಆಗಿನ ಕಾಲದಲ್ಲಿ ನಮಗೆ ಮಿಷನರೀಸ್ ಎಲ್ಲ ನಮಗೆ ಪ್ರಮಾಣದಲ್ಲಿ ಇರಲಿಲ್ಲ. ಸೊ ಇಂಥ ಟೈಮಲ್ಲಿ ನಾವು ಹಾಲಿನ ಪುಡಿ ಎಲ್ಲ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈಗ ಇದನ್ನು ವಿಲೇವಾರಿ ಸಮಸ್ಯೆ ಹಾಲನ್ನ ಏನು ಮಾಡಿ ಕಳಿಸ್ತಾರೆ ಮಾಡೋ ಟೈಮಲ್ಲಿ ಸಿದ್ದರಾಮಯ್ಯ ಅವರು ಫೋನ್ ಮಾಡಿಸ್ತಾರೆ. ನಾಳೆ ಅವರು CM ಆಗಿ ತೊಗೋಬೇಕು, ಅನ್ನಭಾಗ್ಯ ಡಿಕ್ಲೇರ್ ಮಾಡ್ತೀನಿ, ಇನ್ನೊಂದು ಆರ್ಡ್ರು 2 ರೂಪಾಯಿ ಪ್ರೋತ್ಸಾಹನ ನಾನು 4 ರೂಪಾಯಿಗೆ ಮಾಡಬೇಕು ಅಂತ ಇದೆ, ನನ್ನ ಉದ್ದೇಶ ಇದೆ ಅಂತ ಅವರೇ ಮಾತಾಡ್ತಾರೆ. ಏನಪ್ಪ ನಾನು ನಾಳೆ ಮಾಡಬೇಕು ಅಂತಿದ್ದೀನಿ, ಪರವಾಗಿಲ್ವಾ ಅಂತ. ಅವ್ರಿಗೆ ಸಮಸ್ಯೆ ಗೊತ್ತಿರುತ್ತೆ. ಆದರೆ ನನಗೆ ಫೋನ್ನಲ್ಲಿ ಇರೋದ್ರಿಂದ ಟೈಮ್ ಇಲ್ಲ. ಬಟ್ ನಾನು 1 ನಿಮಿಷ ಇಲ್ಲಿ ಮಾತಾಡ್ತಿರೋದು ವಿಲೇವಾರಿ ನಮಗೆ ತೊಗೊಳಕ್ಕಾಗಲ್ಲ. ಹಾಲು ಜಾಸ್ತಿ ಆದರೆ ತೊಂದರೆ, ಈಗಾಗಲೇ ಹಾಲು ಜಾಸ್ತಿ ಆಗಿದೆ. ಆದರೆ ನನ್ನ ಉದ್ದೇಶ ಒಂದು ರೈತರಿಗೆ ನೆರವಾದರೆ ನಾನು ಅಡ್ಡ ಬರಬಾರ್ದು ಅಂದ್ಬಿಟ್ಟು ಮಾಡಿ ಸರ್ ಅಂದ್ಬಿಡ್ತೀನಿ. ಇಲ್ಲಿ ಎದುರುಗಡೆ ಅಧಿಕಾರಿಗಳು ಬಂಬ ಹೊಡಿತಾ ಇರ್ತಾರೆ. ಬಟ್ ಫೋನಲ್ಲಿ ನಾನು ಇಲ್ಲ ಸರ್ ಮಾಡಿ, ಏನು ತೊಂದರೆ ಆಗಲ್ವ ನಿನಗೆ, ಫೆಸಿಲಿಟಿ ಇಲ್ವಲ್ಲ ನಿನಗೆ, ಏನೋ ಮಾಡ್ತೀನಿ ನೀವು ಮಾಡಿ ಸರ್ ಡಿಕ್ಲೇರ್ ಮಾಡಿ. ಅದರಂತೆ ಅವ್ರು ನೆಕ್ಸ್ಟ್ ಡೇ ಬಂದಾಗ 2 ಆರ್ಡ್ರ್ ಸೈನ್ ಮಾಡಿದ್ರೆ ಅದು ದಾಖಲೆ, ಅನ್ನಭಾಗ್ಯ ಮತ್ತು ಪ್ರೋತ್ಸಾಹನ ಅಂತ. ಇವತ್ತು ನೀವು ನ್ಯೂಸ್ ಪೇಪರ್ ನೋಡಿದ್ರೆ ಅವೆರಡು ಇದಿರುತ್ತೆ, ಅದು ಹಿನ್ನೆಲೆ ಇದು. ಬಟ್ ಅದಾದ ಒಂದು 1-2 ತಿಂಗಳಿಗೆ ಇದು ಏನಾಗುತ್ತೆ, 2 ರೂಪಾಯಿ ಜಾಸ್ತಿ ಕೊಡೋಕ್ಕೆ ಶುರು ಮಾಡೋರು. 2 ರೂಪಾಯಿ ಸಿಗ್ತಾ ಇರುತ್ತೆ ರೈತರಿಗೆ. ನಾವು ಕೊಡೋ ದುಡ್ಡಲ್ಲದೆ, KMF ಕೊಡೋ ದುಡ್ಡಲ್ಲದೆ 2 ರೂಪಾಯಿ ಪ್ರೋತ್ಸಾಹನ ಬರುತ್ತೆ ಸರ್ಕಾರದಿಂದ. 4 ರೂಪಾಯಿ ಬರೋಕ್ಕೆ ಶುರು ಆಗುತ್ತೆ. 2 ರೂಪಾಯಿದು 4 ರೂಪಾಯಿ ಆಗುತ್ತೆ. ಅವಾಗೇನಾಗಿದೆ, ಈ ಕೆಲವ್ರು ಏನು ಮಾಡ್ತಿದ್ರು, ನಮ್ಮ ರೇಟು ಬಾರ್ಡ್ರಲ್ಲಿರೋರು, ಈ ಕೋಲಾರ, ಮೈಸೂರು, ಈರೋಡು ಹತ್ತಿರ ಇದೆ, ಆ ಕಡೆ ನಾರ್ದನ್ ಗುಲ್ಬರ್ಗ ಆ ಕಡೆ ಇರಲ್ಲ, ಬೀದರು, ಮಹಾರಾಷ್ಟ್ರ ಹತ್ರ ಇದೆ, ಅವರೆಲ್ಲ ಏನು ಮಾಡ್ತಾರೆ, ಹೊರಗಡೆ ಕೊಡ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಸೀಸನಲ್ಲಿ ಡಿಮ್ಯಾಂಡ್ ಆಟ ಆಡ್ತಿರ್ತಾರೆ. ಅವರೆಲ್ಲ ಇಲ್ಲಿ ಪ್ರೋತ್ಸಾಹನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಈ ಕಡೆ ಕೊಡೋಕ್ಕೆ ಶುರು ಮಾಡ್ತಾರೆ. ನಮಗೆ ಹಾಲು ಸಡನ್ನಾಗಿ ಹೆಚ್ಚುವರಿ ಹಾಲು ಬರೋಕ್ಕೆ ಶುರು ಆಗುತ್ತೆ. ಈಗ ಬಂದಾಗ ನನಗೆ ನಿಜವಾಗ್ಲೂ ಈ ಕಡೆ ಆಗಲೇ ಹೆಚ್ಚುವರಿ 25 ಲಕ್ಷ ಇದೆ.
ಇನ್ನೂ ಇದು ತಿಂಗಳಿಗೆ 2 ಲಕ್ಷ ದಿನ ದಿನ ಏನೋ 5 ಲಕ್ಷ 2 ಲಕ್ಷ ಹಿಂಗೆ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಇನ್ನು ಏನಪ್ಪ ಅಂಥೇಳಿ ಒಂದು ದಿವಸ ಗೊತ್ತಿರುತ್ತೆ, ಈ ನಮ್ಮ ಸರ್ಕಾರದ ಸ್ಥಿತಿನೂ ಆರ್ಥಿಕ ಮುಗ್ಗಟ್ಟಿರುತ್ತೆ. ಅನ್ನಭಾಗ್ಯ ಮಾಡಿ ಹೊಸದಾಗಿ ಗೌರ್ಮೆಂಟ್ ತೊಗೊಂಡಿರೋದು, ಇದು ಆಡಳಿತ ವಹಿಸ್ಕೊಂಡಿರ್ತಾರೆ. ಆರ್ಥಿಕ ಮುಗ್ಗಟ್ಟು ಅಂತ ಹೇಳ್ತಾ ಇರ್ತಾರೆ ಯಾವುದಕ್ಕೂ. ಅವ್ರು ಯಾವುದೇ ಡಿಮ್ಯಾಂಡ್ ಇದು ಸಿದ್ದರಾಮಯ್ಯ ಅವರು 1 ಕೋಟಿ 2 ಕೋಟಿನೂ ಕೊಡೋಕೆ ಆಗ್ತಾ ಇರಲ್ಲ. ಆಮೇಲೆ ಬಜೆಟು ಆಗೋಗ್ಬಿಟ್ಟಿರುತ್ತೆ. ನಮ್ಮಲ್ಲಿ BJP ಬೋರ್ಡು ಇನ್ನೂ ಎಲೆಕ್ಟೆಡ್ ಬೋರ್ಡ್ ಆದ್ದರಿಂದ ಸರ್ಕಾರ ಚೇಂಜ್ ಆದಾಗ ಇಲ್ಲಿ ಚೇಂಜ್ ಆಗಲ್ಲ. ಸೊ ಹಿಂದೆ BJP ಬೋರ್ಡ್ ಎಲೆಕ್ಟ್ ಆಗಿರುತ್ತೆ, ಅದು ಕಂಟಿನ್ಯೂ 5 ವರ್ಷ ಟರ್ಮ್ ಇರುತ್ತೆ. ನಮ್ಮ ಸೋಮಶೇಖರ್ ರೆಡ್ಡಿ ಅವರೇ ಕಂಟಿನ್ಯೂ ಆಗ್ತಾ ಇರ್ತಾರೆ. ಸೊ ಈ ಒಂದು ಹಿನ್ನೆಲೆ, ಒಂದು ಅನ್ಫೇವರಬಲ್ ಹಿನ್ನೆಲೆ, KMF ಬೇರೆ ಬೇರೆ ಪಾರ್ಟಿಯ ಆಡಳಿತ, ಆಮೇಲೆ ಒಂಥರ ಎಗ್ನಿಸ್ಟೇ ಕಾಂಗ್ರೆಸ್, ಅದು ಸಿದ್ದರಾಮಯ್ಯ ಅವರು ಬಳ್ಳಾರಿ ಯಾತ್ರೆ ಎಲ್ಲ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರಬೇಕು. ಸ್ವಲ್ಪ ಗಲಾಟೆ ಆಗಿರುತ್ತೆ ಹಿಂದೆ. ಸೊ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇದು ಒಳ್ಳೆ ನಮಗೆ ಇಕ್ಕಟ್ಟಿಗೆ ಪರಿಸ್ಥಿತಿ. ಸರಿ, ಬಟ್ ನಾನೊಬ್ಬನೇ ಲಿಂಕ್ ಅವಾಗ, ಅಂದರೆ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗೋವಂಥದ್ದು. ಆಮೇಲೆ ಯಾರು ಬೇರೆಯೇ ಸರ್ಕಾರ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ. ಆಮೇಲೆ ಸರಿ, ಒಂದು ದಿವಸ ಬೆಳಗ್ಗೆ ಮೊದಲು ನಾನೇನು ಡಿಪಾರ್ಟ್ಮೆಂಟ್ ಇವ್ರನ್ನ ಮಂತ್ರಿಗಳನ್ನೂ ಕೇಳ್ತೀನಿ, ಎಲ್ಲಪ್ಪ ದುಡ್ಡಿದೆ, ಅದು CM ದುಡ್ಡಿಲ್ಲ ಅಂತ ಇದ್ದಾರೆ ಯಾವುದಕ್ಕೂ, ಇದಕ್ಕೆಲ್ಲ ಎಲ್ಲಿ ದುಡ್ಡು ಆಗುತ್ತೆ, ದುಡ್ಡು ಆಗಲ್ಲ, ಇದು ಭಾಗ್ಯ ಇವೆಲ್ಲ ಮಾಡೋಕ್ಕಾಗಲ್ಲ. ಒಂದು ಯೋಜನೆ ಕೊಡ್ತೀನಿ ಅವ್ರಿಗೆಲ್ಲ, ಅದನ್ನು ಹಿಂದೆ BJP ಗೌರ್ಮೆಂಟ್ಗೂ ಕೊಟ್ಟಿರ್ತೀನಿ. ಬಟ್ ಅವರು ದುಡ್ಡು ಜಾಸ್ತಿ ಆಗುತ್ತೆ ಬಜೆಟಲ್ಲಿ ಅಲ್ಲ ಅಂತ ಜಗದೀಶ್ ಶೆಟ್ಟರ್ ಟೈಮಲ್ಲಿ ಅವರು ಸೆಕ್ರೆಟರಿ ಅವರು ಬಜೆಟಲ್ಲಿ ಆಗಲ್ಲ, ಇದನ್ನು ಅಕೌಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಇದೇ ಯೋಜನೆ ಕೊಟ್ಟರು. ಏನು ಯೋಜನೆ ಅಂದರೆ, ಶಾಲಾ ಮಕ್ಕಳಿಗೆ ರಾಜ್ಯದ ಸರ್ಕಾರದ ಗೌರ್ಮೆಂಟ್ ಸ್ಕೂಲ್ ಏನಿದೆ, ಇಲ್ಲಿ ಬೆಂಗಳೂರಿಂದ ಗುಲ್ಬರ್ಗ ಬೀದರ್ ಆಗಲಿ, ಮೂಲೆ ಮೂಲೆಗೂ ಹಳ್ಳಿಗೂ ಸರ್ಕಾರಿ ಶಾಲೆಯಲ್ಲಿದೆ, ಹಾಲು ಕೊಟ್ಟರೆ ನಂಗೊಂದು 8 ರಿಂದ 10 ಲಕ್ಷ ಲೀಟ್ರು ದಿನ ವಿಲೇವಾರಿ ಆಗುತ್ತೆ. ಮಕ್ಕಳಿಗೆ 1 ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಹಾಲು ಕೊಡೋದು, ಸಪ್ಲೈ ಕೊಟ್ಬಿಟ್ರೆ ಹಳ್ಳೀಲಿ ಸೊಸೈಟಿ ಇರೋ ಕಡೆ ಅವರೇ ನೇರವಾಗಿ ಕೊಡ್ಬೋದು, ಕಾಯಿಸ್ಕೊಡ್ಬೇಕಷ್ಟೆ. ಇಲ್ಲಾಂದರೆ ಎಲ್ಲಿ ಹಳ್ಳಿಯಲ್ಲಿ ಶಾಲೆ ಇರೋಲ್ಲ ಅಥವಾ ಶಾಲೆ ಎಲ್ಲ ಬೇರೆ ಕಡೆ ಇರುತ್ತೆ, ಪಕ್ಕದ ಸೊಸೈಟಿಯಿಂದ ಕೊಡೋದು, ಇಲ್ಲಾಂದರೆ ಡೈರಿಯಿಂದ ಕೊಡೋದು. ಅವರು ಸ್ಕೂಲ್ನಲ್ಲಿ ಮಾತ್ರ ಹಾಲನ್ನ ಕಾಯಿಸ್ಬೇಕು, ಸಕ್ಕರೆ ಸಾಯಲ್ ಕಾಯಿಸಿ ಮಕ್ಳಿಗೆ ಕೊಡಬೇಕು ಅಂತಿರುತ್ತೆ. ಯಾಕಂದರೆ ಅದು ರಾ ಮಿಲ್ಕ್ ಸಂಸ್ಕರಣೆ ಆಗಿರಲ್ಲ ಹಳ್ಳಿನಲ್ಲಿ. ಅಂದರೆ ಹೇಳಿದಾಗ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಇದೆಲ್ಲ ನಮಗೆ ಅವಾಗಲೇ ಮಕ್ಕಳ ಇದು ಮಿಡ್ ಡೇ ಮಿಡ್ ಡೇ ಊಟ ಇದಿರುತ್ತೆ, ಮೀಲ್ ಸ್ಕೀಮ್ ಅಂತ ಇರುತ್ತೆ. ಅವೆಲ್ಲ ಇದೆಲ್ಲ ಮತ್ತು ಹಾಲು ಆದರೆ ಕಾಯಿಸ್ಕೊಡೋದು ಇವೆಲ್ಲ ನಮ್ಮ ಕೈಲಿ ಆಗಲ್ಲ, ಸ್ಟಾಫ್ ಇರಲ್ಲ ಅಂತ ಅವರು ಯಾರೂ ಸಪೋರ್ಟ್ ಮಾಡಿರಲ್ಲ. ನಾನು ಡೈರಿ ಮಿನಿಸ್ಟ್ರು ಇವರು ಎಜುಕೇಷನ್ ಸೆಕ್ರೆಟರಿ ಎಲ್ಲ ಕರೆದು ಮಾತಾಡಿದ್ರು, ಮೀಟಿಂಗಲ್ಲಿ ಹೋಗಿ ನಾವು ಸಮಾರಂಭ ಮಾಡಿ ಎಲ್ಲ ಕರೆದು ಹೇಳಿದ್ರು ಒಪ್ಪಿರಲ್ಲ. ಆಮೇಲೆ ಇಲ್ಲಿ ದುಡ್ಡಿರಲ್ಲ ಸರ್ಕಾರದಲ್ಲಿ. ಈ ಥರ ಇದರಲ್ಲಿ ಒಂದು ದಿವಸ ನಾನೇ ನೇರವಾಗಿ, ಬಿಕಾಸ್ ಸಿದ್ದರಾಮಯ್ಯ ಅವರು ಸಂಪರ್ಕ ಇರ್ತಾರೆ, ಗೊತ್ತಿರುತ್ತೆ ಹಳೆ ಪರಿಚಯದಲ್ಲಿ, ಮನೇಲಿ ಹೋಗಿ ಬೆಳಗಿನ 6:15 ಗಂಟೆಗೆ ನಾನು ನೇರವಾಗಿ ಇನ್ನೊಬ್ಬ ಅಧಿಕಾರಿ ಕರ್ಕೊಂಡು ಹೋಗ್ತೀನಿ, ಮಾರ್ಕೆಟಿಂಗ್ ಡೈರೆಕ್ಟರ್ ಕುಲಕರ್ಣಿ ಅಂತ ಕರ್ಕೊಂಡು ಹೋಗ್ತೀನಿ. ಸರಿ, ಅಲ್ಲಿ ಅವರು ಅವತ್ತು ಮಾತ್ರ ಸ್ವಲ್ಪ ಬೇಗ ಅವರು 7:30-8 ಗಂಟೆಗೆ ಅವರ ಈ ಕೆಳಗಡೆನ ಅವ್ರು ಮಾಡಿ ಮನೇಲಿ ಇರ್ತಾರೆ ಯಾವಾಗಲೂ ಸಾಮಾನ್ಯ ಅಪ್ಪರ್ ಚೇಂಬರಲ್ಲಿ. ಬಟ್ ಅವತ್ತು ಯಾರು ಚೀಫ್ ಸೆಕ್ರೆಟರಿ ಕರೆದಿರ್ತಾರೆ, ನಮ್ಮ SV ರಂಗನಾಥ್ ಅವಾಗ ಚೀಫ್ ಸೆಕ್ರೆಟರಿ. ಅದಕ್ಕೋಸ್ಕರ ಏನೋ ಒಂದು ಮೀಟಿಂಗಿಗೆ ತುರ್ತು ಇದಕ್ಕೆ ಕರೆದಿರ್ತಾರೆ. ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವರು ಮೊದಲೇ ಬಂದು ಪೇಪರ್ ಓದ್ತಾ ಇರ್ತಾರೆ ಕೆಳಗಡೆ ಅವರ ಪ್ರೈವೇಟ್ ರೂಮಲ್ಲಿ. ನಾನು ಒಂದು 5 ನಿಮಿಷ 10 ನಿಮಿಷ ಹೋದ, ನನ್ನ ಇವರು ಗನ್ಮ್ಯಾನ್ ಒಬ್ಬರು ಅವ್ರು ಪರಿಚಯ ಇರ್ತಾರೆ, ರಂಗಯ್ಯ ಅಂತ. ಸರಿ, ನೀವು ಹೋಗಿ ಸರ್, ಮುಖ ತೋರಿಸಿ, ನಿಮ್ಮನ್ನೇನು ಇದು ಮಾಡಲ್ಲ, ಇಲ್ಲೇ ಇದ್ದಾರೆ, ಹೋಗ್ಬಿಡಿ, ಚೀಫ್ ಸೆಕ್ರೆಟರಿ ಸ್ವಲ್ಪ ಅಷ್ಟರಲ್ಲಿ ನೋಡ್ಕೊಂಬಂದ್ಬಿಡಿ ಅಂತ ಹೇಳ್ತಾರೆ. ನಾನು ಒಂಥರ ಅಳುಕು ಮನಸ್ಸಲ್ಲ ಒಳಗಡೆ ಹೋಗ್ತೀನಿ, ಯಾಕೆಂದರೆ ಚೀಫ್ ಸೆಕ್ರೆಟರಿ ಟೈಮಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ. ನೋಡಿ ಪೇಪರ್ ಓದ್ತಾ ಇರ್ತಾರೆ, ಏನಪ್ಪ ಬೇಗನೆ ಇಷ್ಟು ಬೇಗ ಬಂದುಬಿಟ್ಟೆ, ಏನು ಸಮಾಚಾರ ಅಂತ ಕೇಳ್ತಾರೆ. ಆಮೇಲೆ ಈಗ ಯಾಕೆ ಬರೋಕೋದೆ, ಚೀಫ್ ಸೆಕ್ರೆಟರಿ ಬರ್ತಾರೆ ಅಂತ ಏನೋ ಹೇಳೋದು. ಇಲ್ಲ ಸರ್, ಏನಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಟೈಮ್ ತಗೋತೆ. ಏನು ಅಂತಾರೆ, ಹಾಲು ಹಾಲು ಜಾಸ್ತಿ ಆಗಿದೆ, ನಿಮ್ಗೆ ಗೊತ್ತಿರೋದೆ, ಫೆಸಿಲಿಟಿ ಕಮ್ಮಿ ಇದೆ, 25 ಲಕ್ಷದಲ್ಲಿ 10 ಲಕ್ಷ ಲೀಟ್ರ್ ನಾನು ಪೌಡ್ರ್ ಮಾಡ್ಬೋದು, ಇನ್ನು 15 ಲಕ್ಷ ಹೊರಗಡೆ ಹೋಗ್ತಾಯಿದೆ, ಈಗ ಇನ್ನೂ ಜಾಸ್ತಿ ಆಗ್ತಾಯಿದೆ, ಯಾರು ತಗೋತಲ್ಲ. ಮಹಾರಾಷ್ಟ್ರದಲ್ಲೆಲ್ಲ ಸ್ವಲ್ಪ ಮೊದ್ಲಂಗೆ ತೊಗೊಳ್ಳಲ್ಲ, ತಮಿಳ್ನಾಡು ತೊಗೋತಲ್ಲ. ಈ ಕಾವೇರಿ ಗಲಾಟೆ ಬಂದರೆ ಅವರು ಎಲ್ಲ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. ಕಾವೇರಿ ನೀರಿನ ಸಮಸ್ಯೆ ಬಂದರೆ ಆಂಧ್ರದಲ್ಲೂ ಕಷ್ಟ ಇದೆ. ಸೊ ಏನು ಮಾಡಬೇಕು ಅಂತಾರೆ, ಅದೇ ಮಕ್ಕಳಿಗೆ ಕೊಟ್ಟರೆ ಹಿಂಗಾಗುತ್ತೆ ಅಂತ. ಕೊಡು, ಚೆನ್ನಾಗಿದೆ, ಒಳ್ಳೆ ಯೋಜನೆ ಕೊಡು ಅಂತಿರ್ತಾರೆ. ಇಲ್ಲ ಸರ್, ನನ್ನ ಕೈಲಿ ಕೊಡೋಕ್ಕಾಗಲ್ಲ, ನಾನು ಕೊಡ್ತೀನಿ ಸರ್ಕಾರದಿಂದ, ಅದು ಆದರೆ ಲಾಭ ನಷ್ಟದಲ್ಲಿ ನಾವು ನಷ್ಟನೂ ಮಾಡಿಲ್ಲ, ಲಾಭದಲ್ಲಿಲ್ಲ, ಏನೋ ಒಂದು 1 ಕೋಟಿ 2 ಕೋಟಿ ಬಾರ್ಡ್ರ್ ಲಾಭ ಮಾಡ್ತಾಯಿದ್ದೀವಿ ಸರ್. ಇದು ವೆಚ್ಚನೇ ನಾವು ಸಬ್ಸಿಡೈಸ್ ರೇಟಲ್ಲಿ, ಈಗೇನು ಮಾರ್ಕೆಟ್ ರೇಟಲ್ಲಿ ಪೌಡ್ರು ಅರ್ಧ ಬೆಲೆಗೆ ಮಾರ್ತಾಯಿದ್ದೀವಿ, ಅಷ್ಟು ಕೊಟ್ಟರು ಸಾಕು, ಯಾಕೆಂದರೆ ಸರ್ಕಾರಕ್ಕೆ ಕೊಡ್ತೀವಿ, ಮಕ್ಳಿಗೆ ಹೋಗುತ್ತೆ, ಹೊರಗಡೆ ಖಾಸಗಿಯವರಿಗೆ ಈ ರೇಟಲ್ಲಿ ಕೊಡೋದೆ ಅದು ಸರಿ ಇರಲ್ಲ ಅಂತ ಹೇಳ್ತಾರೆ.
ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ನಾನು ಒಂದು 197 ಅಂತ ಏನೋ ಒಂದು ರಫ್ ಆಗಿ ಆ ಕಡಿಮೆ ರೇಟಿಂದು ಲಾಸ್ ಆಗೋ ರೇಟ್ನೇ ಹೇಳ್ತೀನಿ. ಯಾಕೆಂದರೆ ಬೇರೆಯವ್ರಿಗೆ ಕೊಟ್ಟು ಪ್ರೈವೇಟಿಗೆ ಕೊಡೋದು ಬೇಡ, ಸರ್ಕಾರಕ್ಕೆ ಕೊಡೋಣ ಅಂತ. ಅವರು ಇಲ್ಲಪ್ಪ 1 ಕೋಟಿ 2 ಕೋಟಿಗೆ ನನ್ನ ಕೈಲಿ ದುಡ್ಡಿಲ್ಲ, ಅಂದರೆ ಸರ್ಕಾರ ತೀವ್ರ ಟೈಟಲ್ಲಿದ್ದೀವಿ, ಆರ್ಥಿಕ ಮುಗ್ಗಟ್ಟಿದೆ, ಹೊಸ ಯೋಜನೆ ತಗೊಳಕ್ಕಾಗಲ್ಲ, ಆಗೋದೇ ಇಲ್ಲ, ನೀನು ಒತ್ತಾಯ ಮಾಡಬೇಡ ಅಂತ ಅಷ್ಟರಲ್ಲಿ ನನ್ನ ಅದೃಷ್ಟಕ್ಕೆ ಚೀಫ್ ಸೆಕ್ರೆಟರಿ ರಂಗನಾಥ್ ಅವರು ಬರ್ತಾರೆ. ಅವ್ರ ಮೀಟಿಂಗ್ ಇರುತ್ತೆ, ಅವ್ರು ಬಂದು ಕೂತ್ಕೋತಾರೆ. ಅವ್ರು ಈ ಮಾತನ್ನ ಕೇಳಿಸ್ಕೊತಾ ಇರ್ತಾರೆ. ಆಮೇಲೆ ಆಯಿತು ನಾವು ಇದಾಗ್ತದೆ, ನೀನು ಹೊರಟ್ಬಿಡು ಅಂತ ಸಿದ್ದರಾಮಯ್ಯ ಇದು ಮಾಡ್ತಾರೆ. ನಾನು ಇದು ಹೋದರೆ ಇನ್ನು ಇದಾಗಲ್ಲ, ಚೀಫ್ ಸೆಕ್ರೆಟರಿ ಬಂದರು ಅಂತ ನನಗೆ ಇನ್ನು ಸ್ವಲ್ಪ ಇದಾಗುತ್ತೆ. ಆಮೇಲೆ ಒಂದು ವಿಚಾರನೂ ಅವರಿಗೆ ಹಿತವಾಗಿ ಇದೊಂದು ಹೇಳ್ತೀನಿ, ಪಾಯಿಂಟ್ ಒಂದು. ಸರ್ ಮತ್ತೆ ನೋಡಿ, ಹಳ್ಳಿಗಳಿಗೆ ಹಾಲು ಕೊಟ್ಟರೆ ಹೆಂಗಸರು ಅವ್ರ ನಮ್ಮ ಮನೆ ಮಕ್ಕಳಿಗೆ ಹಾಲು ಕೊಟ್ಟರು ಅಂತ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ, ಸರ್ಕಾರದ ಮೇಲೆ ಒಳ್ಳೆ ಇಂಪ್ರೆಷನ್ ಸರ್ಕಾರದ ಬಗ್ಗೆ ಒಳ್ಳೆ ಇದು ಬರುತ್ತೆ. ಸೊ ಇದು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀನಿ. ಆಮೇಲೆ ಒಂದು ಲೈನು ಸೇರಿಸ್ಬಿಡ್ತೀನಿ, ನೆಕ್ಸ್ಟ್ MP ಎಲೆಕ್ಷನ್ ಇದೆ, ಇದೆಲ್ಲ ಸ್ವಲ್ಪ ನೋಡಿ ಸರ್ ಅಂತ. ಒಳ್ಳೆ ಐಡಿಯಾ, ನಿಂದು ಐಡಿಯಾ ಚೆನ್ನಾಗಿದೆಯಪ್ಪ, ಆದರೆ ದುಡ್ಡಿಲ್ಲ, ಆಗೋದೇ ಇಲ್ಲ, ನೀನು ಒಳ್ಳೆ ಪಾಯಿಂಟೇ ಕೊಟ್ಟೆ. ಅವ್ರಿಗೆ ಸ್ವಲ್ಪ ಡೌನ್ ಮನ್ಸು ಸ್ವಲ್ಪ ಇಳಿಯುತ್ತೆ, ಬಟ್ ದುಡ್ಡಿಲ್ಲ ಅಂತ ಅಸಹಾಯಕತೆ ಎಕ್ಸಾಕ್ಟ್ ಮಾಡ್ತಾರೆ. ಆವಾಗ ಇವರು ನಮ್ಮ ರಂಗನಾಥ್ ಸಾಹೇಬ್ರು ಪಾಪ ಚೀಫ್ ಸೆಕ್ರೆಟರಿ ಅವರು, ಸರ್ ಪ್ರೇಮ್ನಾಥ್ ಇಷ್ಟೊಂದು ವಾದ ಮಾಡ್ತಾ ಇದ್ದಾರೆ, ಅವ್ರು ಹೇಳೋದ್ರಲ್ಲಿ ಪಾಯಿಂಟ್ ಇದೆ, ಒಳ್ಳೆ ಯೋಜನೆ ಸರ್ ಇದು. ರೀ ಹೌದ್ರಿ, ಒಳ್ಳೆ ಯೋಜನೆ ಗೊತ್ತು, ದುಡ್ಡೆಲ್ಲರಿಗೆ ಕೊಡ್ತೀರಾ, ಎಲ್ರಿ ಒಂದು ಸರ, ನಾವು ಈಗಾಗಲೇ ಕೊರತೆ ಅನುಭವಿಸ್ತಾ ಇದ್ದೀವಿ, ಸಾಲ ಬೇರೆ ಗೌರ್ಮೆಂಟ್ ಸಾಲ ಮಾಡಲೇಬೇಕು, ಇಲ್ಲಿ ಇದಕ್ಕೆಲ್ಲ ಹೊಂದಿಸ್ತೀರಾ, ಅದು 190 ಕೋಟಿ 200 ಕೋಟಿ ಹಿಂಗಾಗುತ್ತೆ, ಈಗ ಶುರು ಮಾಡಿಬಿಡ್ತಾರೆ, ಆಮೇಲೆ ಜಾಸ್ತಿ ಆಗುತ್ತೆ, ಹಾಲು ಜಾಸ್ತಿ ಆದಂಗೆ ಮಕ್ಕಳು ಬೇರೆ ಸ್ಕೂಲ್ ಸೇರ್ಕೊಳ್ತಾರೆ ಅಂತ. ಇಲ್ಲ ಸರ್, ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಿ ಸ್ವಲ್ಪ ಸೇವಿಂಗ್ಸ್ ಬರುತ್ತೆ, ಆಮೇಲೆ ಮಿಡ್ ಡೇ ಮೀಲ್ ಸ್ಕೀಮ್ದು ಸ್ವಲ್ಪ ಬೇರೆ ಬಜೆಟ್ಗಳು ಇರುತ್ತೆ, ಏನಾರು ಮಾಡ್ಬೋದು, ಒಳ್ಳೆ ಯೋಜನೆ ಸರ್ ಅಂತ. ಅದು ಹಂಗಂತೀರಾ ಅಂದ್ಬಿಟ್ಟು, ಏನಪ್ಪ ಮಾಡ್ತೀಯಾ, ಏನೋ ಕೆಟ್ಟ ಹೆಸರು ಬರಬಾರ್ದು. ಆಮೇಲೆ ಫೋನ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ನವ್ರಿಗೆ, ಅವರು ಅದೇ ಎದುರಿಸ್ತಾರೆ, ಸರ್ ಹಾಲು ಏನಾದ್ರು ಕೆಟ್ಟೋಗ್ಬಿಟ್ರೆ ಕಾಯಿಸಿಲ್ಲ ಅಂದರೆ ಹಾಲು ಕೆಟ್ಟೋಗ್ಬಿಟ್ರೆ ಇದಾಗ್ಬಿಡುತ್ತೆ, ಮಕ್ಳಿಗೆ ವಾಂತಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಸ್ವಲ್ಪ ನೆಗೆಟಿವ್ ಬರುತ್ತೆ. ಆಮೇಲೆ ಅದೆಲ್ಲ ಕೆಟ್ಟ ಹೆಸರು ಬರುತ್ತಪ್ಪ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಬೇರೆ ದಾರಿಗೆ ಮಾಡೋಣ, ಪೌಡ್ರ್ ಮಾಡಿಕೊಡ್ತೀವಿ ನಾವು, ಫ್ರೆಶ್ ಪೌಡರು, ಅದನ್ನು ಅವರು ಯಾವ ಬೇಕೋ ಹಾಲನ್ನ ರೀಕಾನ್ಸ್ಟಿಟ್ಯೂಟ್ ಮಾಡಿ, ಅದೇ ಇದರಲ್ಲಿರುತ್ತೆ ಫ್ಯಾಟು SNF ಎಲ್ಲ ಏನು ನಮ್ಮ ಪ್ರೋಟೀನ್ಸ್ ಎಲ್ಲ ಇದೆ, ಅದು ಯಾವುದೋ ಹಾಳಾಗಿರೋ ಅದನ್ನು ನಾವು ಕೊಡೋಣ. ಹಿಂದೆ ವರ್ಲ್ಡ್ ಬ್ಯಾಂಕ್ ಇದರಲ್ಲಿ ಸ್ಕೀಮಲ್ಲಿ ಅದೇ ಥರ ಮಾಡ್ತಾಯಿದ್ರು ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ. ನಾವೆಲ್ಲ ಓದಬೇಕಾದ್ರೆ ಉಪ್ಪಿಟ್ಟಿಗೆ ಮತ್ತು ಹಾಲಿನ ಪುಡಿ ಉಪ್ಪಿಟ್ಟು ರವೆ ಬರೋದು. ಹೌದು ಕರೆಕ್ಟು, ಅದು ಪ್ರಪಂಚನೇ ಮಾಡ್ತಾ ಇರೋವಂಥ ಪದ್ಧತಿ ಅದು. ಆಯಿತು, ಇವಾಗ ಹಂಗೆ ಮಾಡ್ತೀಯ, ಬಟ್ ನೀವೇ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದೆಲ್ಲ ಮಾಡಬೇಕು ಅಂತ. ಆಯಿತು, ನಾನು ತೊಗೋತೀನಿ ಅಂತ ಹೇಳ್ತೀನಿ. ತೊಗೊಂಡಾಗ ಇಬ್ಬರು ನೋಡಬೋದು, ಯಾವುದೇ ಕೆಟ್ಟ ಹೆಸರು ಬರಬಾರ್ದು, ಸಪ್ಲೈ ಮಾಡಬೇಕು, ಇವೆಲ್ಲ ಅಡಿಷನಲ್ ಕೊಡ್ತಾರೆ. ನಾನೆಲ್ಲ ಅದು ಸಣ್ಣ ಇದನ್ನು ತಲೆ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಲೋಡು. ಆಯಿತು ಅಂತ ಹೇಳ್ಬಿಟ್ಟು ಬರ್ತೀನಿ ಪಾಪ. ಆಮೇಲೆ ನೋಡಿ, ಆಮೇಲೆ ಅದು ಒಂದು ಹೇಳಿರ್ತಾರೆ, ಅಲ್ಲಿ ನೋಡಿದ್ರೆ ನಿಮ್ಮ ಬೋರ್ಡ್ ಆ ಪಾರ್ಟಿ ಇದೆ, ಹೆಸರೆಲ್ಲ ಅವ್ರಿಗೋಗುತ್ತೆ, ನಾವು ಕಾಂಗ್ರೆಸ್ ಹೆಂಗೆ ಮಾಡೋಕ್ಕಾಗುತ್ತೆ ಇದೆಲ್ಲ ಅಂತ ಸ್ವಲ್ಪ ಅದು ಮಾತಾಗಿರುತ್ತೆ. ನಾವು ಹೇಳ್ತೀವಿ, ಇಲ್ಲ ಸರ್ ಇದು ಗೌರ್ಮೆಂಟ್ ಸ್ಕೀಮು, ನಾವು ಹೇಳೋದು ಗೌರ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ. ಆಮೇಲೆ ಅವ್ರು ಯಾರು ಇದನ್ನು ಮಿಸ್ಯೂಸ್ ಮಾಡಲ್ಲ, ಅಧ್ಯಕ್ಷರು ಒಳ್ಳೆಯವರೇ, ಏನು ತೊಂದರೆ ಇಲ್ಲ, ಅವ್ರಿಗೂ ಗೊತ್ತಿದೆ, ನಾನು ನಿಮ್ಮ ಹತ್ರ ನಾನು ಹೇಳಿ ಬಂದಿರ್ತೀನಿ, CM ಹತ್ರ ಹೋಗಿ ಬರ್ತೀನಿ ಅಂತ. ಸರಿ, ಅವ್ರು ಬಂದಿಲ್ಲದೆ ಹೋದ್ರು ನಾನು ಇದೆ ಅಂತ. ಸರಿ ಅಂತ ಆಯಿತು, ಹೌದಾ ಗ್ಯಾರಂಟಿ ಕೊಡಬೇಕು ಇವೆಲ್ಲ ಅಂಥೇಳಿ ಆಗುತ್ತೆ. ಆಮೇಲೆ ಯೋಜನೆನ August 1 ಹೊಸಕೋಟೆ ಹೈಸ್ಕೂಲಲ್ಲಿ ಮಾಡ್ತಾರೆ. 700 ಕೋಟಿಗೆ ಬಂತು. ಮಾರ್ಕೆಟ್ ಪ್ರೈಸೇ ಕೊಟ್ಟರು. ಮೊದಲು ಏನೋ ಅಂಡರ್ ಸೇಲ್ ಆಗ್ತಾ ಇದ್ದಿದ್ದು ರೇಟು ನಾವು ಹೇಳಿದ್ವಿ, ಬಟ್ ಕೊಡಬೇಕಾದ್ರೆ ನಾವು ಮತ್ತೆ ಮಾತಾಡಿದೆ, ಸರ್ ಉತ್ಪಾದನಾ ವೆಚ್ಚ ಕೊಡಿ, ನಮಗೆ ಲಾಭ ಬೇಡ ಅಂತ. ಇದು ಮಕ್ಕಳಿಗೆ ಹಾಲು ಕೊಡೋ ಯೋಜನೆಯನ್ನು ಕ್ಷೀರಭಾಗ್ಯ ಅಂತ, ಇದೊಂದು ಯಾವುದೇ ರಾಜ್ಯದಲ್ಲಿ ಇಲ್ಲ ಇದು. ಆವಾಗ ಇದು ಮಾಡಿದಾಗ ಅದಾದ ನಂತರ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಏನು ಹಿಂದೆ ಇವ್ರ ಬಗ್ಗೆ ಒಂದು ವಾದ ಇದೆಲ್ಲ ಆಗಿತ್ತು, ಕರ್ಕೊಂಡೋಗಿ ಅವ್ರ ಮನೆಗೆ ಕರ್ಕೊಂಡೋಗಿ ಫಸ್ಟ್ ಟೈಮ್ ಹೋಗಿ ಅವರ ಒಂದು ಏನು ದೂರ ಆಗಿರ್ತಾರೆ ಇದು ಮಾಡ್ತಾರಲ್ಲ, ಇದು ಥ್ಯಾಂಕಿಂಗಿಗೆ ಮನೆಗೆ ಹೋಗಿ ಅಭಿನಂದಿಸಿ CMಗೆ ಅಭಿನಂದನೆ ಮಾಡ್ತೀವಿ.